ನಮ್ಮ ಗುರುಗಳ ಒಂದು ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಹಾಯ್, ಎಲ್ಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಲಂತ ನೋಟಿಫಿಕೇಷನ್ ಬರುತ್ತೆ ನೋಡಿ. ನಾನು ಇವಾಗ ಬಂದಿರೋದು ಸಾಯಿಬಾಬಾರ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಇಲ್ಲಿ ಬಂದು ಪ್ರತಿ ವಾರನೂ ಪೂಜೆಗಳು ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡ್ಕೋತಾರೆ ಬರೋ ಪ್ರತಿಯೊಬ್ಬರು ಜನಗಳು. ಇಲ್ಲಿ ವಾರ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಅದ್ಭುತವಾಗಿ. ಈ ಟೆಂಪಲಲ್ಲಿ ಏನು ವಿಶೇಷತೆ ಅಂತಂದರೆ, ಇಲ್ಲಿ ಬಂದು ಸಾಯಿಬಾಬಾರ ಜೊತೆ ಒಂದು 5 ದೇವರಿದೆ ಅಂತಲೇ ಹೇಳ್ಬೋದು. ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡಿ, ಇಲ್ಲಿ ವೆಂಕಟರಮಣ ಸ್ವಾಮಿ ವಿಗ್ರಹನ ಇಟ್ಟಿದ್ದಾರೆ. ಈ ಥರ ಇಲ್ಲಿ ಬಂದು ದೇವರು 5 ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಟೆಂಪಲಲ್ಲಿ. ಇಲ್ಲಿ ಬಂದು ದುರ್ಗಾ ಪರಮೇಶ್ವರಿ ಇದೆ ನೋಡಿ, ಇದು ದುರ್ಗಾ ಪರಮೇಶ್ವರಿ ಹೆಣ್ಣು ದೇವರು. ಇಲ್ಲಿ ಗುರುವಾರ ಸಾಯಿಬಾಬಾರ ಪೂಜೆ ಮಾಡಿದ್ರೆ, ಮಂಗಳವಾರ ಶುಕ್ರವಾರ ದುರ್ಗಾ ಪರಮೇಶ್ವರಿ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಆಂಜನೇಯನ ದೇವಸ್ಥಾನವೂ ಇದೆ. ಮತ್ತು ಆಂಜನೇಯನಿಗೆ ಶನಿವಾರ ತುಂಬ ಅಭಿಷೇಕ ಪೂಜೆಗಳು ಚೆನ್ನಾಗಿ ನಡೆಯುತ್ತೆ. ಮತ್ತು ಅದೇ ಥರ ಇಲ್ಲಿ ಶಿವನ ಪೂಜೆನೂ ಇದೆ ನೋಡಿ, ಶಿವನ ಲಿಂಗನ ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಕೊತಾರೆ. ಇಲ್ಲಿ ತುಂಬ ವಿಶೇಷತೆ ಅಂದರೆ, ಬಂದರೆ ಎಲ್ಲ ದೇವರು ಸಿಗುತ್ತೆ ಅನ್ನೋದು ಒಂದು ಖುಷಿ ಇಲ್ಲಿ. ಆಂಜನೇಯ, ಶಿವ, ವೆಂಕಟರಮಣ ಸ್ವಾಮಿ, ಸಾಯಿಬಾಬಾ, ದುರ್ಗಾ ಪರಮೇಶ್ವರಿ ಇಷ್ಟು ದೇವರು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ವಿಶೇಷವಾಗಿರುತ್ತೆ. ಈ ಜುಲೈ 10ನೇ ತಾರೀಕೆ ಗುರುಪೂರ್ಣಿಮೆ ಇದೆ. ಅವತ್ತಂತೂ ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಇಲ್ಲಂತೂ. ಇದು ಬಂದು ಕೆಂಪೇಗೌಡ ಲೇಔಟಲ್ಲಿ ಬರುತ್ತೆ. ಇದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಮೇನ್ ರೋಡಲ್ಲೇ ಇದೆ. ಬೇಕು ಅಂದರೆ ಯಾರಾದರೂ ಬರ್ಬೋದು. ತುಂಬಾ ವಿಶೇಷತೆ ಪೂಜೆಗಳು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಶಿರಡಿ ಶ್ರೀ ಬಾಬರನ್ನು ಪವಾಡ ಪುರುಷರೆಂದೇ ಕರೆಯುತ್ತಾರೆ. ಸಾಯಿಬಾಬಾರ ಪವಾಡದಿಂದ ಶ್ರೀಮಂತನು ಭಿಕ್ಷುಕನಾಗಬಲ್ಲ, ಭಿಕ್ಷುಕನು ಬಂಗಲೆಯಲ್ಲಿ ವಾಸ ಮಾಡಬಲ್ಲ. ಬಾಬರನ್ನು ಯಾರು ನಂಬುವುದಿಲ್ಲವೋ ಅವರಲ್ಲೂ ನಂಬಿಕೆಯ ಬೀಜವನ್ನು ಬಿತ್ತುವುದು ಬಾಬರ ಒಂದು ವಿಶೇಷ. ಒಂದು ಬಾರಿ ಶಿರಡಿಯಲ್ಲಿ ಕಾಲರ ಎಂಬ ಸಾಂಕ್ರಾಮಿಕ ರೋಗ ಬಂದಿತು. ಅಸಹಾಯಕ ಶಿರಡಿ ಜನರು ಪರಿಹಾರಕ್ಕಾಗಿ ಬಾಬಾರವರನ್ನು ಸಂಪರ್ಕಿಸಿದರು. ಬಾಬಾ ಅವರು ಕೈ ಮೇಲಕ್ಕೆ ಎತ್ತಿ ತಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಗೋಧಿಯನ್ನು ಹಿಡಿದರು. ನಂತರ ಆ ಗೋಧಿಯನ್ನು ಕಣ್ಣಿನಲ್ಲಿ ರುಬ್ಬಿ ಅಲ್ಲಿ ನೆರೆದಿದ್ದ ಜನರಿಗೆ ಕೊಟ್ಟರು. ಇದನ್ನು ಊರಿನ ಸುತ್ತ ಇರುವ ಗಡಿಯಲ್ಲಿ ಎಸೆಯುವಂತೆ ಆ ಊರಿನ ಜನರಿಗೆ ಹೇಳಿದರು. ಕ್ರಮೇಣ ಕಾಲರ ಸಾಂಕ್ರಾಮಿಕ ಕಾಯಿಲೆಯೇ ಕಡಿಮೆಯಾಗುತ್ತಾ ಬಂತು. ಆಗ ಗ್ರಾಮದ ಜನರು ಸಂತೋಷಗೊಂಡರು. ಆವಾಗ ಬಾಬರವರನ್ನು ಪವಾಡವನ್ನು ನಂಬಲು ಶುರು ಮಾಡಿದರು. ಬಾಬರವರು ಪವಾಡ ಪುರುಷರೆಂದೇ ಹೆಸರು ಬಂತು. ನಿಜವಾಗ್ಲೂ ಅವ್ರನ್ನ ನೆಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಶಿರಡಿ ಸಾಯಿಬಾಬಾ. ಅವ್ರನ್ನ ನೆಮ್ಕೊಂಡು ಪ್ರತಿ ವಾರ ಪ್ರತಿದಿನ ನೆನೆಸ್ಕೊಂಡು ಪೂಜೆ ಮಾಡಿದವರಿಲ್ಲ. ತುಂಬ ಜನ ಎಷ್ಟೇ ಆರೋಗ್ಯ ಕೆಟ್ಟರು ಇಲ್ಲಿ ಬಂದರೆ ತುಂಬಾ ಹುಷಾರಾಗ್ಬೋದು. ಮತ್ತು ಆ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದರೂ ಎಲ್ಲದಕ್ಕೂ ಒಂದು ಪರಿಹಾರನೇ ಕೊಡ್ತಾರೆ ನಮ್ಮ ಗುರು ಶಿರಡಿ ಸಾಯಿದಾತ ಅಂತ ಹೇಳ್ಬಾರ್ದು. ಶಿರಡಿ ಶ್ರೀ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಚಿಕ್ಕ ಮಗು ಕೂಡ ಹೇಳುತ್ತದೆ. ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದೆ ದೀಪ ಉರಿದ, ಕುದಿಯುವ ಅನ್ನಕ್ಕೆ ಕೈಯಾಡಿಸಿದ ಕತೆ, ಮಾನಸಿಕ ರೋಗಿ, ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಸರಿ ಹೋದ ಕತೆಗಳೆಲ್ಲನೂ ನಾವು ಕೇಳಿದ್ದೇವೆ. ಸಾಯಿಬಾಬಾ ಅವರ ತಮ್ಮನ್ನು ನಂಬಿ ಬರುತ್ತಿದ್ದ ಭಕ್ತರ ಸಮಸ್ಯೆಗಳನ್ನು ಸರಿ ಮಾಡುತ್ತಿದ್ದರು. ಅವರಿಗೆ ಸನ್ಮಾರ್ಗ ತೋರುತ್ತಿದ್ದರು. ಅವರ ಬದುಕಿನಲ್ಲಿ ಒಂದು ಉತ್ತಮ ತಿರುವು ಸಿಗುವಂತೆ ಮಾಡಿದ್ದಾರೆ. ಅತಿಮಾನುಷ ಶಕ್ತಿಯನ್ನು ಹೊಂದಿದ್ದ ಬಾಬಾ ಅವರು ತಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸಿದರು. ಬೇರೆಯವರ ತೊಂದರೆ ಪರಿಹರಿಸಲು ಮಾತ್ರ ಬಳಸಿದರು. ಬಾಬಾ ಅವರ ಪವಾಡಗಳು ಅವರ ಕಟ್ಟ ಅನುಯಾಯಿಗಳಿಗೆ ಮಾತ್ರ ಕೆಲಸ ಮಾಡುತ್ತಿತ್ತು. ಯಾರು ಬಾಬಾ ಅವರನ್ನು ನಂಬುವುದಿಲ್ಲವೋ ಅವರಿಗೂ ಕೂಡ ಹುಟ್ಟಿಸುವಂತಿದೆ ಬಾಬಾ ಅವರ ಪವಾಡಗಳು. ಆಗಿದ್ದರೆ ಬಾಬಾ ಅವರ ಬದುಕಿನ ಪ್ರಮುಖ ಪವಾಡದ ಕಥೆಗಳನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಬಾಬರನ್ನು ಹೇಗೆ ನಂಬಿದ್ದೆ ಅಂದರೆ, ನಾನು ಒಂದು 6 ವರ್ಷದ ಹಿಂದೆ ನಮಗೆ ಯಾರೋ ಒಬ್ಬರು ಒಂದು 5 ಲಕ್ಷ ಹಣ ಕೊಡಬೇಕಿತ್ತು. ನಾನು ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಒಂದು ದಿವಸ ನನಗೆ ಯಾರೋ ಹೇಳಿದ್ರು, ಬಾಬರನ್ನ ನಂಬಿ ನೀನು ಹೋಗಿ ಪ್ರತಿದಿನ ಪೂಜೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ, ಬಂದೇ ಬರುತ್ತೆ ಅಂತ ಹೇಳಿದ್ರು. ಆವಾಗ ನಾನು ಈ ಬಾಬರನ್ನು ನಂಬಿ ನಾನು ಪ್ರತಿದಿನ ಬಂದು
ಒಂದು 48 ದಿನ ನಾನು ಕ್ಯಾಂಡಲ್ ಹಚ್ಚಬೇಕು ಅಂತ ನಾನು ಅರಸ್ಕೊಂಡು 48 ದಿನ ನಾನು ಈ ಸ್ಥಾನಕ್ಕೆ ಬಂದು ನಾನು ಪೂಜೆ ಮಾಡಿಕೊಂಡೆ. ನಮಗೆ ಅವರು ಹೊರಟೋಗ್ಬಿಟ್ಟಿದ್ರು, ಬೆಂಗಳೂರು ಬಿಟ್ಟೆ ಹೊರಗಡೆ ಹೊರಟೋಗಿದ್ರು ಅವರು. ನಾವು ಕಂಪ್ಲೇಂಟ್ ಕೊಟ್ಟು ಮತ್ತು ಅವರು ಸಿಕ್ಕಿದ್ರು, ಅವ್ರ ಹತ್ರ ನಮ್ಮ ದುಡ್ಡು ಬರೋ ಪರಿಸ್ಥಿತಿಲಿ ಇರಲಿಲ್ಲ. ಯಾಕೆ ಅಂತಂದರೆ ಅವರ ಕೈಯಲ್ಲಿ ಏನೂ ಇರಲಿಲ್ಲ. ಆ ಥರ ತೀರಾ ಎಲ್ಲ ಕಳ್ಕೊಂಡು ಲಾಸ್ ಆಗಿದ್ರು. ಅವ್ರ ಹತ್ರ ದುಡ್ಡೇ ಬರಲ್ಲ ಅನ್ನೋ ಒಂದು ಅಂದ್ಕೊಂಬಿಟ್ಟಿದೆ. ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಬರುತ್ತೆ ಅಂತ. ಆವಾಗ ನೋಡೋಣ, ದೇವ್ರ ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಈ ದೇವ್ರನ್ನ ನಂಬಿ ನಾನು ಮಾಡೋಣ ಅಂತ ಹೇಳ್ಬಿಟ್ಟು 48 ದಿನ ಕ್ಯಾಂಡಲ ಹಚ್ತಾ ಬಂದೆ. ಪ್ರತಿದಿನವೂ ನನ್ನ ಕೋರಿಕೆನ ಕೇಳಿಕೊಂಡು ನನಗೆ ಈ ಥರ ಆಗ್ಬಿಡ್ತು ದೇವ್ರೆ, ನನಗೆ ಬೇಕೇ ಬೇಕು ಅಂತೇಳಿ ನಾನು ಯಾವಾಗಲೂ ಆ ಭಗವಂತನ ಕೋರ್ಕೊಂಡು ಬಂದೆ. ನಾನು 48 ದಿನ ಪೂಜೆ ಮುಗಿಸೋ ಅಷ್ಟರೊಳಗೆ ಆ ದುಡ್ಡು ನನಗೆ ಬಂತು. ಅವ್ರ ಕಡೆಯಿಂದನೇ ಕರೆದು ನಮಗೆ ಈ ದುಡ್ಡು ನಿಮಗೆ ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ನಿಜವಾಗ್ಲೂ ಅವಾಗ ನಮಗೆ ತುಂಬ ಖುಷಿ ಆಯಿತು. ವಾಪಸ್ ಕರೆದು ಕೊಟ್ರಲ್ಲ ಅಂತ. ಈ ಪವಾಡ ಪುರುಷ ಸಾಯಿಬಾಬರೇ ನನಗೆ ಬಂದು ಕೊಡಿಸಿದ್ರೆ ಅನ್ನೋ ಒಂದು ನಂಬಿಕೆ ಅವತ್ತಿಂದ ನನಗೆ ಹುಟ್ಟಿತು. ನಾನು ಅವತ್ತಿಂದ ಸಾಯಿಬಾಬರ ನಂಬಿ ನಾನು ಇವತ್ತಿನವರೆಗೂ ಆ ಭಗವಂತನ ನೆನ್ಕೊಂಡು ಪ್ರತಿ ವಾರ ಪೂಜೆ ಮಾಡ್ತೀನಿ. ನಿಜವಾಗ್ಲೂ ಇವ್ರನ್ನ ನೆಮ್ಮದವರು ಯಾವತ್ತೂ ಕೈ ಬಿಡಲ್ಲ. ನಿಮ್ಗೆ ಏನೇ ಕಷ್ಟ ಇರಲಿ ಬಂದು ನೀವು ಕೇಳ್ಕೊಳ್ಳಿ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಭಗವಂತ ಕೊಟ್ಟೇ ಕೊಡುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಗಳಿಸ್ಕೊಂಡಿರೋದ್ರಿಂದ ನಾನು ಇವತ್ತು ಆ ತಂದೆನ ನಾನು ಇವತ್ತು ಮರೆಯಲ್ಲ. ನನ್ನ ನಂಬಿಕೆ, ನಾನು 2 ಬೇಡಿಕೆ ಇಟ್ಟಿದ್ದೆ, ನನ್ನ 2 ಬೇಡಿಕೆನೂ ನನಗೆ ಈಡೇರಿತು. ನನಗೆ ಅವತ್ತೇ ಗೊತ್ತಾಯಿತು ನಿಜವಾಗ್ಲೂ ಈ ಭಗವಂತ ಖಂಡಿತವಾಗ್ಲೂ ಇದ್ದೇ ಇದ್ದಾರೆ, ಒಳ್ಳೇದು ಮಾಡೇ ಮಾಡುತ್ತೆ. ನಾನು ಏನು ಕೇಳಿದೆ ಅದೆಲ್ಲ ಕೊಡ್ತು. ನಾನು ಕಳ್ಕೊಂಡಿದ್ದು ದುಡ್ಡು ಬಂತು. ನನಗೆ ನಿಜ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ನನಗಿದು ಬರಬೇಕು ಅಂತಲೇ ಈ ಸ್ಥಾನಕ್ಕೆ ಬಂದು ನಾನು ಪ್ರತಿದಿನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಬೇಕು ಅಂತಂದರೆ ಹಚ್ಕೊಂಡಿದ್ದು ಪ್ರಾರ್ಥನೆ ಮಾಡ್ಬೋದು, ಬೇಕಾದರೆ. ಇಲ್ಲ ಅಂತಂದರೆ ನಿಮಗೆ ಪ್ರತಿದಿನ ಕ್ಯಾಂಡಲ್ ಹಚ್ಬೋದು. ಇಲ್ಲ ಪ್ರತಿ ವಾರ ಬಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆ ನಡೆಯುತ್ತೆ. 12:30ಇಂದ ಒಂದು 1 ಅವರ್ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಕೂತ್ಕೊಂಡು ಈ ಭಗವಂತನ ಹತ್ರ ಜ್ಞಾನ ಮಾಡಿ ಹೋದರೆ ಒಳ್ಳೆಯದಾಗುತ್ತೆ. ನಿಮ್ದು ಕಷ್ಟ ನೋವು ಏನೇ ಇದ್ದರೂ ಎಲ್ಲ ದೂರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಜುಲೈ 10ನೇ ತಾರೀಕಿಗೆ ಗುರುಪೂರ್ಣಿಮೆ ಇದೆ. ಅವತ್ತಿನ ದಿನ ನೀವು ಬಂದು ಸಾಯಿಬಾಬರೇ ಆಗ್ಬೋದು, ಗುರು ರಾಘವೇಂದ್ರನೇ ಆಗ್ಬೋದು, ಅವತ್ತಿನ ಬಂದು ದೇವಸ್ಥಾನದಲ್ಲಿ ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ನೀವು ಇಡೀ ದಿನ ಪೂಜೆ ಮಾಡಿದವರು ಪರವಾಗಿಲ್ಲ, ವರ್ಷದಲ್ಲಿ ಒಂದಿನ ಬರೋ ಈ ಗುರುಪೂರ್ಣಿಮೆ ದಿವಸ ಬಂದು ನೀವು ನಿಮ್ಮ ಬೇಡಿಕೆನ ಈಡೇರಿ ನೀವು ಪೂಜೆ ಮಾಡಿಸ್ಕೊಂಡೋಗಿ ಖಂಡಿತವಾಗ್ಲೂ ಎಲ್ಲರ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಬೇಕಂದರೆ ನೋಡಿ, ಗುರುಪೂರ್ಣಿಮೆ ದಿವಸ ಬಂದು ಮಾಡಿ, ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಸೆ. ಗುರುಗಳನ್ನ ನೆಂಬುದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ. ನಾನು ಏನು ಅಂದ್ಕೊಂಡಿದ್ದೆ ಅದು ನನಗೆ ಸಕ್ಸಸ್ ಆಯಿತು. ನಾನು ಅವತ್ತಿನಿಂದನೂ ಇವತ್ತಿನವರೆಗೂ ಗುರು ಸಾಯಿನಾಥನನ್ನು ಪೂಜೆ ಮಾಡ್ತಾನೇ ಇದ್ದೀನಿ. ನಾನು ಪ್ರತಿದಿನ ಬೇಡ್ತಾನೇ ಇದ್ದೀನಿ. ನನಗಂತೂ ಖುಷಿ ಆಗ್ತಿದೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವಾರನೂ ನೋಡಿ ಯಾವ ಥರ ಈ ಥರ ವಾರನೂ ಮಾಡ್ತಾಯಿರ್ತಾರೆ. ನಾನು ಬಂದು ನನಗೆ ಟೈಮ್ ಇದ್ದಾಗ ವಾರದಲ್ಲಿ ಬಂದು ಕುತ್ಕೊಂಡು ಒಂದು ಅರ್ಧ ಗಂಟೆ 1 ಅವರು ನಂದೇನು ನೋವಿರುತ್ತೆ ಎಲ್ಲ ಇಲ್ಲಿ ಬಂದು ನಾನು ಹಂಚ್ಕೋತೀನಿ. ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಬದಲು ದೇವ್ರ ಹತ್ರ ಹೇಳ್ಕೊಂಡ್ರೆ ಆ ದೇವ್ರಿಗಾದ್ರು ಕೇಳಿಸ್ಕೊಂಡು ಈ ಭಕ್ತಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತನಾದರೂ ಒಂದು ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ಉದ್ದೇಶ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿ, ಇವಾಗಿಂದನೇ ನೀವು ಬಾಬರ್ನ ಬೇಕಂದರೆ ನೆನ್ಪು ಮಾಡಿಕೊಂಡು ಪೂಜೆ ಮಾಡಿ ನೋಡಿ. ನಿಮ್ಮ ಏನಾದರೂ ಬೇಡಿಕೆ ಇದ್ದರೆ ಇಟ್ಟು ನಿಮ್ಗೆ ಒಳ್ಳೇದಾಗುತ್ತೋ ಇಲ್ವಾ ನೀವೇ ನೋಡಿ. ನನಗೆ ಬೇಕಾದ್ರೆ ಬಂದು ಕಮೆಂಟ್ ಮಾಡಿ. ನಿಜವಾಗ್ಲೂ ಬಾಬರ್ದು ಬುಕ್ಸ್ಗಳು ಬರುತ್ತೆ, ಅದನ್ನು ತಗೊಬಂದು ಓದಿ. ನೀವು ಅದನ್ನು ಓದ್ಬಿಟ್ಟು ನೀವು ಕೊನೆ ದಿನ ಪೂಜೆ ಮಾಡಿಸಿ ಒಂದು 3-4 ಜನಕ್ಕೆ ಹಂಚಿಕೆ ಮಾಡಿ, ಇನ್ನೂ ಒಳ್ಳೆಯದಾಗುತ್ತೆ. ಬೇಕಂದರೆ ನೋಡಿ, ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಪವಾಡ ಏನಿದೆ ಭಗವಂತನದು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ನಿಮಗೆ ಇಷ್ಟ ಆದರೆ ನಿಮ್ಗೆ ಏನು ಅನಿಸುತ್ತೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮ್ಗೆ ಏನಾದರೂ ಯಾವುದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ನಾನು ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನು ಅಂತ ನಾನು ಬೇಕಂದರೆ ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರೋದು. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬೆಲ್ ಬಟನ್ ಒತ್ತಿದ್ರೆ ಹಾಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಂಗಾಗಿ ನನ್ನ ಚಾನಲ್ ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಾ, ಹೀಗೆ ಮುಂದುವರಿಯಿರಿ ಅನ್ನೋದು ನನ್ನ ಒಂದು ಖುಷಿ. ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಂತೂ ಪ್ರತಿ ವಾರನೂ ತುಂಬ ಜನಗಳು ಬರ್ತಿರ್ತಾರೆ ಈ ದೇವಸ್ಥಾನಕ್ಕೆ. ಇದು ನಮಗೆ ಮನೆ ಹತ್ರ ಇರೋದು, ಸ್ವಲ್ಪ ಹತ್ರ ಇರುತ್ತೆ. ಇದು ಕೆಂಪೇಗೌಡ ಲೇಔಟಲ್ಲಿ ಬರೋದು ಇದು ಟೆಂಪಲ್ಲು, ಶಿರಡಿ ಸಾಯಿನಾಥ ಅಂತ ನೋಡಿ. ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ. ನಿಮಗೆ ಯಾವ ದೇವರು ಬೇಕು ಎಲ್ಲ ದೇವರು ಸಿಗುತ್ತೆ. ವಿನಾಯಕ, ಆಂಜನೇಯ, ದುರ್ಗಾ ಪರಮೇಶ್ವರಿ, ಶಿವ, ವೆಂಕಟರಮಣ ಸ್ವಾಮಿ, ಶಿರಡಿ ಸಾಯಿನಾಥ ಎಲ್ಲರೂ ಇದ್ದಾರೆ ಇಲ್ಲಿ. ನಾವು ಪ್ರತಿಯೊಬ್ಬರೂ ನೋಡ್ಬೋದು ಈ ಭಗವಂತನಲ್ಲಿ. ಎಲ್ಲನೂ
ದೇವರು ನೋಡಿಕೊಂಡು ಎಲ್ಲರೂ ಮಾಡಿಕೊಂಡು ಇದು ಹೊರಗಡೆ ಬರೋದು. ಇದು ನೋಡಿ ಶಿರಡಿ ಬಾಬಾದ ಈಚೆ ಕಡೆ ಇದು ಹೊರಗಡೆ ಇಟ್ಟಿರೋದು ವೀವು ತುಂಬಾ ಚೆನ್ನಾಗಿದೆ. ಈಗ ಬೇಕಂದರೆ ನೆಕ್ಸ್ಟು ಜುಲೈ 10ನೇ ತಾರೀಕೆ ಬನ್ನಿ. ಗುರುಪೌರ್ಣಮಿ ದಿವಸ ತುಂಬ ಪೂಜೆ ಚೆನ್ನಾಗಿರುತ್ತೆ, ವಿಶೇಷತೆ ಪೂಜೆ ಎಲ್ಲ ಕಡೆಯೂ ನಡೀತದೆ ಇವತ್ತು. ಇಲ್ಲಿ ಯಾರಾದರೂ ಹತ್ರ ಇರೋರು, ಇದು ಕೆಂಪೇಗೌಡ ಲೇಔಟಲ್ಲಿದೆ, ಬೇಕಾದ್ರೆ ಬನ್ನಿ. ಗುರುಪೌರ್ಣಮಿ ದಿವಸ ತುಂಬ ಚೆನ್ನಾಗಿರುತ್ತೆ, ನೀವೇ ಬಂದು ನೋಡಿ, ಖುಷಿಯಾಗುತ್ತೆ. ಇದು ಬಂದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಜನಗಳು ತುಂಬಿ ಸಾಗರನೇ ಅಂತ ಹೇಳ್ಬೋದು. ಖುಷಿಯಾಯಿತು ಈ ವಿಡಿಯೋ ನೋಡಿ.